ನಮಸ್ತೆ ಸ್ನೇಹಿತರೆ, ನಾನು ಇತ್ತೀಚೆಗೆ ನನ್ನ ಮಿತ್ರರಾದ KS ವೆಂಕಟೇಶ್ ರವರ ಒಂದು ಪುಸ್ತಕ ಏರಿ ಮಾವಿನ ಮರ ಮತ್ತು ಇತರ ಕಥೆಗಳು ಅಂತ ಒಂದು ಪುಸ್ತಕವನ್ನು ಓದಿದೆ. ಇದು 100 ಪುಟ ಇದೆ. ಈ ಪುಸ್ತಕಕ್ಕೆ ವಿಶೇಷವಾಗಿ ಪ್ರೊಫೆಸರ್ ಕರಿಗೌಡ ಬೀಚನಹಳ್ಳಿಯವರು ಅರ್ಥಪೂರ್ಣವಾದ ಮುನ್ನುಡಿ ಬರೆದಿದ್ದಾರೆ. ಹಾಗೆ ಬೆನ್ನುಡಿಯನ್ನು ವಿಶೇಷವಾಗಿ ನನ್ನ ಹಿರಿಯ ಮಿತ್ರರಾದ ಕವಿ ಮಿತ್ರರಾದ ಚಿಂತಕರಾದ SG ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಈ ಪುಸ್ತಕ ಏರಿ ಮಾವಿನ ಮರ ಮತ್ತು ಇತರ ಕಥೆಗಳು ಅಂತಕ್ಕಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಈ ಏರಿ ಮಾವಿನ ಮರ ಇದೆಯಲ್ಲ, ಇದೇ ಒಂದು ದೊಡ್ಡ ಅತ್ಯಂತ ಅರ್ಥಪೂರ್ಣವಾದ ಕತೆ. ಈ ಕಥೆಯಲ್ಲಿ ವಿಶೇಷವಾಗಿ ನೋಡಿ, ನಮ್ಮ ಮಿತ್ರ ಲೇಖಕರಾದಂಥ ವೆಂಕಟೇಶ್ ರವರ ಊರು ಕಾಣಗೆರೆ ಅಂತ. ಹೇಮಾವತಿಯ ನದಿಯ ದಡದಲ್ಲಿ ಮಲೆನಾಡಿನ ಸೆರಗಿನ ಪ್ರದೇಶ, ಸುತ್ತಲೂ ಬೆಟ್ಟಗುಡ್ಡಗಳು, ಮಧ್ಯ ಇರತಕ್ಕಂಥ ಒಂದು ಪುಟ್ಟ ಗ್ರಾಮ. ಅಲ್ಲಿ 5 ಎಕರೆಯ ವಿಸ್ತೀರ್ಣದಲ್ಲಿ ಒಂದು ಪುಟ್ಟ ಕೆರೆ. ಆ ಕೆರೆಯ ದಡದಲ್ಲಿ ಈ ಏರಿ ಮಾವಿನ ಮರ. ಏರಿ ಮಾವಿನ ಮರ ಎಷ್ಟು ಶತಮಾನಗಳಿಂದ ಬೆಳೆದಿದೆಯೋ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದರೆ ಅದರ ಕಾಂಡ ಎಷ್ಟಿತ್ತು ಅಂದರೆ 4 ಜನ ತಬ್ಬಬೇಕು, ಅದರ ಕಾಂಡವನ್ನು ತಬ್ಕೋಬೇಕು ಅಂತಂದರೆ, ಆಲಂಗಿಸ್ಬೇಕು ಅಂತಂದರೆ ಅಷ್ಟು ದೊಡ್ಡದಾದ ಮರ. ಮತ್ತು ರೆಂಬೆ ಕೊಂಬೆಗಳು ದೊಡ್ಡದಾಗಿ ಸುತ್ತಲೂ ಹರಡಿಕೊಂಡು ಅರ್ಧ ಎಕರೆ ಪ್ರದೇಶವನ್ನು ಆವರಿಸ್ಕೊಂಡಿದ್ವು. ಮತ್ತು ರೆಂಬೆಗಳು ಜೋತ್ ಬಿದ್ದಿದ್ವು. ನಾವೇನಾದರೂ ಮರ ಹತ್ತಬೇಕಾದ್ರೆ ಏಣಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಏನಿದ್ರೂ ರೆಂಬೆ ಕೊಂಬೆಗಳನ್ನು ಹಿಡ್ಕೊಂಡು ಮರ ಹತ್ತಿ ಆಟ ಆಡ್ತಾ ಇದ್ವಿ ಅಂತ ಲೇಖಕರು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಆ ಊರಿನ ಜನಕ್ಕೂ, ಕಾಣಗೆರೆ ಊರಿನ ಜನಕ್ಕೂ ಮತ್ತು ಈ ಮಾವಿನ ಮರಕ್ಕೂ ಅವಿನಾಭಾವ ಸಂಬಂಧ ಆಯಿತು. ಊರಿನ ಜನರು ಕೆರೆಯಲ್ಲಿ ನೀರನ್ನು ಪಡೆಯಲಿಕ್ಕಾಗಲಿ, ಸ್ನಾನ ಮಾಡಲಿಕ್ಕಾಗಲಿ, ಈಜಾಡಲಿಕ್ಕಾಗಲಿ, ಈ ಎಲ್ಲ ಬಟ್ಟೆ ಒಗೆಯಲಿಕ್ಕಾಗಲಿ ಬಂದರೆ ಅಲ್ಲಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ಪಡೀತಾ ಇದ್ರು. ಮತ್ತು ಸುತ್ತಮುತ್ತ ಹಳ್ಳಿಯ ರೈತರು, ಕಾರ್ಮಿಕರು ಎಲ್ಲ ಕೆಲಸಗಳನ್ನು ಮಧ್ಯದಲ್ಲಿ ಮಧ್ಯಾಹ್ನ ಬಂದು ಇಲ್ಲಿ ನೀರು ಕುಡಿದು ನೆರಳಲ್ಲಿ ಆಹಾರವನ್ನು ಪಡೆದು ನಿಧಾನವಾಗಿ ವಿಶ್ರಾಂತಿ ಪಡೆದು ಬೀಡಿ ಸೇದು ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ರು ಅಂತ ಲೇಖಕರು ದಾಖಲೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಊರಿನ ಮಕ್ಕಳು ಮರಗೋತಿಗೋಸ್ಕರ ಬರೋರು. ಮತ್ತು ಮರದಲ್ಲಿ ಅನೇಕ ರೀತಿಯ ಪಕ್ಷಿಗಳು, ಗೊರವಂಕ ಇರ್ಬೋದು, ಕಾಗೆ ಇರ್ಬೋದು, ಕೋಗಿಲೆ ಇರ್ಬೋದು, ಈ ಥರದ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ವು. ಮಾರ್ಚ್ ತಿಂಗಳಿಂದ 3 ತಿಂಗಳ ಕಾಲ ನಿರಂತರವಾಗಿ ಹಣ್ಣುಗಳನ್ನು ಬಿಡ್ತಾ ಇತ್ತು. ಆ ಹಣ್ಣುಗಳು ಎಷ್ಟು ರುಚಿ ಇದ್ವು ಅಂದರೆ, ಇವತ್ತು ಸಕ್ಕರೆ ಗುತ್ತಿ ಅಂತ ಒಂದು ಮಾವಿನ ಹಣ್ಣಿನ ಜಾತಿ ಇದೆಯಲ್ಲ, ಅದಕ್ಕಿಂತ ವಿಶಿಷ್ಟವಾದ ರುಚಿ, ಅದ್ಭುತವಾದ ರುಚಿ ಇದ್ದಂಥ ಹಣ್ಣುಗಳು. ಮತ್ತು ಎಷ್ಟು ಹಣ್ಣು ಬಿಡ್ತಾ ಇತ್ತು ಅಂದರೆ, ಲೇಖಕರು ಹೇಳ್ತಾ ಇದ್ರು, ಆ ಹಣ್ಣುಗಳೆಲ್ಲ ಒಂದು ವೇಳೆ ನಾವೇನಾದರೂ ಒಟ್ಟಿಗೆ ಸಂಗ್ರಹಿಸಿದರೆ 2.5 ಲಾರಿ ಲೋಡ್ ಅಷ್ಟಾಗ್ತಾ ಇತ್ತು ಸರ್ ಅಂತ. ಅಂಥ ಮರದ ಹಣ್ಣುಗಳನ್ನು ಆ ಊರಿನ ಎಲ್ಲ ಜನರು ಅನುಭವಿಸ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಯಾರೂ ಹರಾಜು ಆಗ್ತಿರ್ಲಿಲ್ಲ, ಮಾರಾಟ ಮಾಡ್ತಾ ಇರಲಿಲ್ಲ. ಮತ್ತು ಮಾರ್ಚ್ ತಿಂಗಳ ನಂತರ, ಮಾರ್ಚ್ 2ನೇ ವಾರದಿಂದಲೇ ರೆಂಬೆ ಹತ್ತು ಬಿಟ್ಟು ಸ್ವಲ್ಪ ಅಲುಗಾಡಿಸಿದ್ರೆ ಕೆಳಗಡೆ ನಿಂತಿರೋ ಎಲ್ಲ ಮಕ್ಕಳಿಗೂ ಆಗೋವಷ್ಟು ಹಣ್ಣುಗಳು ಬೀಳ್ತಾ ಇದ್ವು ಅಂತ. ಅಷ್ಟೇ ಅಲ್ಲ, ವಿಶೇಷ ಏನು ಅಂದರೆ, ಅದೇ ರೆಂಬೆಗೆ ಮಧ್ಯಾಹ್ನ ಅಥವಾ ಸಂಜೆ ಬಂದು ತಿರ್ಗಾ ನಾವು ಆ ರೆಂಬೆ ಅಳ್ಳಾಡಿಸಿದ್ರೆ ಕೆಳಗಡೆ ಇರೋ ಜನಕ್ಕೆ ಹೊಟ್ಟೆ ತುಂಬ ಆಗುವಷ್ಟು ಹಣ್ಣುಗಳು ಬೀಳ್ತಾ ಇದ್ವು ಅಂತ ಲೇಖಕರು ದಾಖಲೆ ಮಾಡಿದ್ದಾರೆ. ಅಂಥ ಅದ್ಭುತವಾದ ಮರ ಅಲ್ಲಿಯ ಜನರಿಗೆ ವಿಶಿಷ್ಟವಾದ ನೆರಳು, ತಂಪು, ಆಹಾರ, ಪಕ್ಷಿಗಳಿಗೆ ಆಹಾರ ಕೊಡ್ತಕ್ಕಂಥ ವೃಕ್ಷಮಾತೆ ಆಗಿತ್ತು ಅನ್ನೋದನ್ನು ದಾಖಲೆ ಮಾಡಿ ಲೇಖಕರು ತನ್ನ ಓದನ್ನು ಮುಂದುವರಿಸಲಿಕ್ಕೆ ಹೋಗಿ ಕನ್ನಡ ಪ್ರಾಧ್ಯಾಪಕರಾಗಿ ಕುಣಿಗಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಿಸರ ಚಳುವಳಿಯ ನೇತಾರರಾದಂಥ OK ರಾಮಯ್ಯನವರು ಶಾಸಕರು, ಅವ್ರ ಜೊತೆಯಲ್ಲಿ ಗಿಡ ಮರಗಳನ್ನು ಬೆಳೆಸೋ ಒಂದು ಆಂದೋಲನದಲ್ಲಿ ಭಾಗವಹಿಸಿದಾಗ ಅವರಿಗೆ ಊರಿನಲ್ಲಿರ್ತಕ್ಕಂಥ ಏರಿ ಮಾವಿನ ಮರ ನೆನಪು ಬಂತಂತೆ. ಅಂಥ ಅದ್ಭುತವಾದ ಮರ, ಒಂದು ವಿಶಿಷ್ಟವಾದ ಜಾತಿ, ಅದನ್ನು ದಾಖಲೆ ಮಾಡಿ ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಬಯೋಡೈವರ್ಸಿಟಿ ರೆಕಗ್ನಿಷನ್ ಕೊಡಿಸ್ಬೇಕು, ಇದು ಒಂದು ವಿಶ್ವ ಪ್ರವಾಸಿ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಒಂದು ಕ್ಯಾಮ್ರಾ ತಗೊಂಡೋಗಿ ತನ್ನ ಊರಿನ ಕಾಣಗೆರೆಯ ಕೆರೆ ಏರಿಗೆ ಹೋದರೆ ಮಾವಿನ ಮರ ಇರಲಿಲ್ಲ, ಎಲ್ಲ ಕತ್ತರಿಸಾಕಿದ್ರು. ತುಂಬ ನೋವಾಯ್ತಂತೆ. ಊರಿಗೋಗಿ ಜನನ ಕೇಳಿದ್ರೆ, ಅಣ್ಣ ಏನಾಯಿತು, ಮರ ಏನು ಮಾಡಿದ್ರಿ ಅಂತ. ಆವಾಗ ಊರಿನ ಜನ ಹೇಳಿದ್ರಂತೆ, ನೋಡು, ನಮ್ಮ ಪಂಚಾಯತಿಗೆ ನಲ್ಲಿ ನೀರಿಗೆ ಸ್ಯಾಂಕ್ಷನ್ ಆಗಿತ್ತಂತೆ, ಕಂದಾಯ ಕಟ್ಟಬೇಕು, ಕಂದಾಯ ಕಟ್ಟಿದ್ರೆ ಊರಿನ ಎಲ್ಲ ಜನಕ್ಕೆ ಕೊಳಾಯಿ ಹಾಕ್ತಾರೆ, ನೀರು ಬರೋದಕ್ಕೆ ಸುಲಭ ಆಗುತ್ತೆ ಅಂತ ಅಂದರು. 25,000 ರೂಪಾಯಿ ಕಂದಾಯ ಕಟ್ಟಬೇಕು ಅಂತಂದರು. ಊರಿನ ಜನ ಕೇಳಿದ್ರೆ, ನಮಗೆ ಕೊಳಾಯಿನೂ ಬೇಡ, ನೀರು ಬೇಡ, ನಾನು ಕಂದಾಯನೂ ಕಟ್ಟಲ್ಲ ಅಂದ್ರಂತೆ. ಅದಕ್ಕೆ ಯಾರೋ ಒಬ್ಬ ಏರಿ ಮೇಲೆ ಮಾವಿನ ಮರ ಐತಲ್ಲ, ಅದನ್ನು ಕತ್ತರಿಸ್ಬಿಟ್ರೆ 25,000 ಬರುತ್ತೆ ಅಂದಂತೆ. ಎಲ್ಲ ಜನರೂ ಹಣದ ಆಸೆಗೋಸ್ಕರ ಒಪ್ಪಿದ್ರಂತೆ, ಹರಾಜು ಹಾಕಿದ್ರಂತೆ. ಸರಿ, ಯಾರು ಕೊಂಡ್ಕೊಂಡ್ರು,
ಕತ್ತರಿಸಿದ್ರು, ಕತ್ತರಿಸಿ ಮಾರಾಟ ಮಾಡಿ ಹಣನೂ ಕೊಟ್ಟರು, ಎಲ್ಲರ ಮನೆಗೂ ಕೊಳಾಯಿ ಬಂತು ಅಂತ ಹೇಳಿದ್ರಂತೆ. ತುಂಬ ನೋವಾಯಿತು. ಏನು ನಾನು ಮರೆಮಾಚಿಬಿಟ್ನಲ್ಲ, ಬರಬೇಕಾಯಿತು ಅಂತ ನೋವಿನಿಂದ ವಾಪಸ್ ಬಂದರು ಅಂತ ಲೇಖಕರು ದಾಖಲೆ ಮಾಡ್ತಾ, ಸುಮಾರು ವರ್ಷಗಳ ನಂತರ ತನ್ನ ಊರಿಗೆ ತನ್ನ ನೆಂಟರಿಷ್ಟನ್ನು ಕಾಣಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮರ ಕಡ್ದವ್ರು ಏನಾದರು ಅಂತ ವಿಚಾರಿಸಿದ್ರಂತೆ. ಅವಾಗ ಊರಿನ ಜನ ಹೇಳಿದ್ರಂತೆ, ಅಣ್ಣ ಒಬ್ಬ ಅಪಘಾತದಲ್ಲಿ ಸತ್ತೋದ, ಅಣ್ಣ ಎರಡನೇವನು ಮೈ ತುಂಬ ರೋಗ ಆಗಿ ಮರಣಶೈಲಿಯಲ್ಲಿ ಇದ್ದಾನೆ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ ಅಂತ. ಆ ಮೂರನೇವರಲ್ಲ, ಇನ್ನೊಬ್ಬರು, ಅವರು ಈಗ ವೃಕ್ಷ ಮಾತೆಗೆ ಮೊರೆ ಹೋಗಿದ್ದಾರೆ, ತಾನು ತಪ್ಪು ಮಾಡದೆ ಕಾಣಿಕೆ ಹಾಕೋದಕ್ಕೆ ಅಂತ ಹೋಗಿದ್ದಾರೆ ಅಂತ ಹೇಳಿದ್ರಂತೆ. ನನಗೆ ಈ ಕಥೆಯನ್ನು ಓದಿದ ಮೇಲೆ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಅದೇ ತಪ್ಪು ಮಾಡ್ತಾ ಇಲ್ವಾ? ಪ್ರಗತಿಯ ಹಿನ್ನೆಲೆಯಲ್ಲಿ ಪ್ರಗತಿಗೋಸ್ಕರ, ಅಭಿವೃದ್ಧಿಗೋಸ್ಕರ, ನಮ್ಮ ಸುಖಕ್ಕೋಸ್ಕರ ಮರವನ್ನು, ಅದರ ಪೂರ್ಣವಾದ ಕೊಡುಗೆಯನ್ನು ಮರೆತು ಹಾಳು ಮಾಡ್ತಾ ಇಲ್ವಾ? ಅದರಿಂದಲೇ ಇವತ್ತೇನಾದರೂ ಈ ಕ್ಲೈಮೇಟ್ ಚೇಂಜ್ ಆಗಿ ಉಷ್ಣತೆಯ ಏರುಪೇರಾಗಿ ಉಂಟಾಗ್ತಾ ಇದೆಯಾ? ಮಳೆಗಾಲ ಹೆಚ್ಚಾಗೋದು, ಬೇಸಿಗೆ ಕಾಲ ಹೆಚ್ಚಿಗೆ ಆಗ್ತಕ್ಕಂಥದ್ದು, ರೋಗಗಳು ಹೆಚ್ಚಾಗ್ತಕ್ಕಂಥದ್ದು, ಬರಗಾಲ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಪ್ರವಾಹ ಬಂದು ಬೆಳೆ ನಾಶ ಆಗ್ತಾ ಇರೋದು, ಇವೆಲ್ಲ ಕಾರಣ ಅಲ್ವಾ? ಇವೆಲ್ಲ ನಮ್ಮನ್ನು ಪಾಠ ಕಲಿಸ್ತಾ ಇಲ್ವಾ? ಇದು ಯಾವಾಗ ಕಲಿಬೇಕು ಮನುಷ್ಯ ಅನ್ನೋ ಒಂದು ಮಾತು ನನಗೆ ಬಂತು. ಈ ಕಥೆಯನ್ನು ಯಾರಾದರೂ ನಿಜವಾದ ಚಲನಚಿತ್ರ ಮಾಡೋರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಸೇರಿಸಿ ಅದ್ಭುತವಾದ, ಅರ್ಥಪೂರ್ಣವಾದ, ಪರಿಸರ ಸ್ನೇಹಿ, ಪರಿಸರ ಪ್ರಿಯ ಚಲನಚಿತ್ರ ಮಾಡಬಹುದು ಅಂತ ಅನ್ನಿಸ್ತು. ಈ ಕಥೆಯಲ್ಲಿ, ಈ ಪುಸ್ತಕದಲ್ಲಿ ಮತ್ತು 11 ಕಥೆಗಳಿದೆ. ಅಲ್ಲಿಯ ಗ್ರಾಮದ ಜೀವನ ಶೈಲಿ, ಅವತ್ತಿನ ಕಾಲಕ್ಕೆ ಲೇಖಕರು ಪುಟ್ಟ ಹುಡುಗ ಆಗಿದ್ದಾಗ ಅವತ್ತಿನ ಕಾಲಕ್ಕೆ ನಡೆದಂಥ ಕಾಡು ಪ್ರಾಣಿಗಳ ಬೇಟೆ, ಶಿಕಾರಿ ರೀತಿ, ಇವೆಲ್ಲವನ್ನು ಸರಳವಾಗಿ ದಾಖಲೆ ಮಾಡಿದ್ದಾರೆ. ದಯವಿಟ್ಟು ಆಸಕ್ತಿ ಇರತಕ್ಕಂಥವರು ಈ ಪುಸ್ತಕವನ್ನು ಓದಿ. ತುಮಕೂರಿನ ಪುಸ್ತಕ ಗ್ರಂಥಾಲಯಗಳಲ್ಲಿ, ಪುಸ್ತಕ ಅಂಗಡಿಗಳಲ್ಲಿ ದೊರಕುತ್ತೆ. ಇವರೇ ಲೇಖಕರು. ನಮಸ್ತೆ.